ಗಲಾಟೆ ನಡೆದ ತಕ್ಷಣ ನೂರಾರು ಜನರು ಜಮಾವಣೆ ಆಗ್ತಾರೆ, ಕಲ್ಲುಗಳು ಬರ್ತದೆ, ತಲವಾರುಗಳು ಬರ್ತದೆ, ಪೆಟ್ರೋಲ್ ಬಾಂಬ್ಗಳನ್ನು ರೆಡಿ ಮಾಡ್ಕೋತಾರೆ. ಇನ್ನು ಪೂರ್ವ ಸಿದ್ಧತೆ ಆಗಿತ್ತಾ, ಪ್ರೀ ಪ್ಲ್ಯಾಂಡ್ ಅಂತ? ಈ ದೇಶಾದ್ಯಂತ ಇರುವಂಥ ಪ್ರತಿ ಮಸೀದಿಗೆ ಹೋಗಿ ಜಪ್ತಿ ಮಾಡಿ, ಅಲ್ಲಿಗೆ ಪೆಟ್ರೋಲ್ ಬಾಂಬು ತಳವಾರುಗಳು ಈ ಥರ ಹತಾರಗಳು ಎಲ್ಲವೂ ಸಿಗ್ತವೆ. ಪುಂಡಾಟಿಕೆ ಮಾಡೋದ್ರಲ್ಲಿ ಅವರೇ ಎತ್ತಿದ ಕೈ. ಎಲ್ಲೇ ಹೋಗ್ಲಿ ನಾವು ಫಸ್ಟು ಈ ರೀತಿ ಗಲಭೆಗಳನ್ನು ಸೃಷ್ಟಿಸುವಂಥವ್ರು ಅಂಥವ್ರು. ಇದು ಪೂರ್ವ ಯೋಜಿತ ಘಟನೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಲಾಸ್ಟ್ ಇಯರು ಕೂಡ ಇದೇ ಗಣೇಶ ಪ್ರೊಸೆಷನ್ ಸಂದರ್ಭದಲ್ಲಿ ಅಹಿತಕರ ಘಟನೆ ಸಂಭವಿಸಿತ್ತು. ಈ ಸರಿ ಸಂಭವಿಸ್ತದೆ ಅಂತೇಳಿ ಊಹಿಸ್ಬೋದಾಗಿತ್ತು. ಯಾಕೆಂತಂದರೆ ಈಗ ಹೇಳಿ ಕೇಳಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋರು. ಹಾಗಾಗಿ ಅವ್ರ ಆಡಳಿತದಲ್ಲಿ ಮುಸಲ್ಮಾನರಿಗೆ ಭಾಳ ಉತ್ಸಾಹ, ಶಕ್ತಿ, ಚೈತನ್ಯ ಎಲ್ಲ ಬಂದಿದೆ. ಹಾಗಾಗಿ ಅವ್ರು ದಾಳಿ ಮಾಡ್ತಾರೆ ಅನ್ನೋದನ್ನು ಜಿಲ್ಲಾಡಳಿತ ಮೊದಲೇ ಇದನ್ನು ಊಹಿಸಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಬೋದಿತ್ತು. ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದರೆ ಸಿದ್ದರಾಮಯ್ಯವ್ರಲ್ಲಿ ಮುನಿಸ್ಕೊಳ್ತಾರೆ ಅಂತಲೇ ಅವರು ಕ್ರಮ ತಗೊಂಡಿಲ್ಲ. ಈಗ ಅವರು ಮೆರವಣಿಗೆಗಳನ್ನ ನಡೆಸ್ತಾರೆ, ಅವ್ರದ್ದು ಹಬ್ಬಗಳಾಗ್ತವೆ. ಈದ್ ಪ್ರೊಸೆಷನ್ ಆಗುತ್ತೆ, ಮೊಹರಂ ಸಂದರ್ಭದಲ್ಲಿ ಪ್ರೊಸೆಷನ್ ಆಗುತ್ತೆ. ಒಬ್ಬ ಹಿಂದೂ ಆದ್ರೂ ಈದ್ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದ್ರೆ ತೋರಿಸಿ. ಈ ಮುಸಲ್ಮಾನರಿಗೆ ಕಲ್ಲು ಹೊಡೆಯೋ ಸ್ವಭಾವ ಯಾಕೆ? ಯಾವಾಗಲೂ ಪ್ರೊವೊಕೇಶನ್ ಇವರಿಂದಲೇ ಬರುತ್ತೆ. ಆಮೇಲೆ ಆ ಮುಸಲ್ಮಾನರಲ್ಲಿ ನೋಡಿ, ಬೆಳಗ್ಗೆ ಎದ್ದು 5 ಗಂಟೆಯಿಂದ ರಾತ್ರಿವರೆಗೂ ಅಲ್ಲನ್ನು ಬಿಟ್ಟರೆ ದೇವರಿಲ್ಲ ಅಂತ ಮಸೀದಿ ಮೈಕ್ ಸೆಟ್ ಮೇಲೆ ಬೊಬ್ಬೆ ಹೊಡಿತಾರೆ. ಆ ಮಗು ದೊಡ್ಡದಾದ್ಮೇಲೆ ಏನು ಕಲಿಯುತ್ತೆ? ಅಲ್ಲನ್ನು ಬಿಟ್ಟರೆ ಯಾರು ದೇವರಿಲ್ಲ, ಅಲ್ಲನ್ನು ಬಿಟ್ಟರೆ ಯಾರು ದೇವರಿಲ್ವಾ? ಈ ಥರ ಮನಸ್ಥಿತಿ ಬಂದೋಗ್ಬಿಟ್ಟಿದೆ ಅವರಿಗೆ. ಬೇರೆಯವ್ರನ್ನ ಸಹಿಸ್ಕೊಳ್ಳೋಂಥ ಗುಣನೇ ಇಲ್ಲ. ಇದಕ್ಕೆ ಸಿದ್ದರಾಮಯ್ಯನವರಂತಹ ವ್ಯಕ್ತಿಗಳು ಚುಕ್ಕಾಣಿಯನ್ನು ಹಿಡಿದಾಗ ಅವ್ರನ್ನ ಓಲೈಸುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಅವ್ರ ಶಕ್ತಿ ಇವತ್ತು ಇನ್ನೂ ಜಾಸ್ತಿ ಆಗಿದೆ. ಈ ರೀತಿ ದಾಳಿಗಳು ಮುಂದಿನ 3.5 ವರ್ಷ ಏನು ಅವ್ಯಾಹತವಾಗಿ ನಡೀತದೆ ಅನ್ನೋದ್ರ ಬಗ್ಗೆ ಯಾರಿಗೂ ಅನುಮಾನ ಬೇಡ. ಈ ಸರ್ಕಾರನೂ ಆದಷ್ಟು ಬೇಗ ಕಿತ್ತೋಗೋದ್ರಷ್ಟೇ ಕರ್ನಾಟಕಕ್ಕೆ ನೆಮ್ಮದಿ. ಗಣಪತಿ